ಇತ್ತೀಚೆಗೆ ಲೋಹಿಯಾ ಪ್ರಕಾಶನದಿಂದ ತಮಗೆ ಗೊತ್ತಿರುವಂತೆ ಕಾರ್ಯಕ್ರಮಗಳು ಕಡಿಮೆ ಆಗಿದೆ. ಕಳೆದ ವರ್ಷದಿಂದ ಮತ್ತೆ ಒಂದು 2-3 ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಈ ನಾಡಿನ ಖ್ಯಾತ ಕಥೆಗಾರರಲ್ಲಿ ಒಬ್ಬರಾಗಿದ್ದ ಡಾಕ್ಟರ್ ರಾಜಶೇಖರ ನೀರ್ಮಾನಿ ಅವರು ಕಳೆದ ವರ್ಷ ಸರಿಯಾಗಿ ನಾಳೆಗೆ 1 ವರ್ಷ ಆಗುತ್ತೆ ನಮ್ಮನ್ನೆಲ್ಲ ಅಗಲಿದರು. 82ನೇ ವಯಸ್ಸಿನಲ್ಲಿ. ಈಗಿನ ಪೀಳಿಗೆಗೆ ಕೆಲವರಿಗಾದರೂ ಕಥೆಗಳ ಮೂಲಕ ಅವರು ಪರಿಚಯ ಇರಬಹುದು. ಯಾಕಂದರೆ ಅವರು ಹಾಗೇ ಬದುಕಿದ್ರು ಕೂಡ ಅವರು ಯಾವುದೇ ಕಾರಣದಲ್ಲಿ ಸಾರ್ವಜನಿಕವಾಗಿ ಮೆರಿಬೇಕು, ಮಿಂಚಬೇಕು ಅಂತ ಇರಲಿಲ್ಲ. ಬರೆದದ್ದು ಕೆಲವೇ ಕಥೆಗಳಾದರೂ ಕೂಡ ಆ ಕಥೆಗಳು ಎಲ್ಲಿವರೆಗೆ ಅಂದ್ರೆ 1000 ವರ್ಷದ ಕನ್ನಡ ಕಥನ ಸಾಹಿತ್ಯನ ಚರ್ಚೆ ಮಾಡಬೇಕಾದ್ರೆ ಕೆರೂರು ವಾಸುದೇವಾಚಾರ್ಯರಿಂದ ಹಿಡಿದು ಇವತ್ತಿನ ನಮ್ಮ ಡಂಕಲ್ಪೇಟೆಯ ವೀರೇಂದ್ರ ರಾವ್ಯಾಳ್ ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ. ಅಲ್ಲಿವರೆಗೆ ಕಥನ ಸಾಹಿತ್ಯ ಚರ್ಚೆ ಮಾಡಬೇಕಾದ್ರೆ ಒಂದಿಲ್ಲ ಒಂದು ಕಾರಣಕ್ಕೆ ನೀರ್ಮಾನಿಯವ್ರನ್ನ ಉಲ್ಲೇಖ ಮಾಡಲೇಬೇಕಾಗುತ್ತೆ. ಅಷ್ಟು ಗಟ್ಟಿ ಬರಹಗಾರರಾಗಿದ್ದರು. ಕೇವಲ 12 ಕಥೆಗಳು, 2 ಸಂಕಲನಗಳು ಸೇರಿ 12 ಕಥೆಗಳು ಬರೆದದ್ದು, 1 ನಾಟಕ, ಆಮೇಲೆ ಒಂದು ಒಡಿಯಾದ ಜ್ಞಾನಪೀಠ ಪ್ರಶಸ್ತಿ ಕವಿ, ಬಹಳ ಜನಕ್ಕೆ ಗೊತ್ತಿಲ್ಲ ಅವರು, ಸೀತಾಕಾಂತ್ ಮಹಾಪಾತ್ರ ಅಂತೇಳಿ ಅವ್ರನ್ನ ಕನ್ನಡದಲ್ಲಿ ಸಾಹಿತ್ಯ ಅಕಾಡೆಮಿಗಾಗಿ ಒಂದು ಪರಿಚಯಾತ್ಮಕ ಒಂದು ಪುಸ್ತಕನ ಅನುವಾದ ಮಾಡಿಕೊಟ್ರು ಇಂಗ್ಲೀಷ್ನಿಂದ. ಅಷ್ಟು ಬಿಟ್ಟರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ. ಕೊನೆಯ 3 ದಶಕಗಳ ಕಾಲ ಅವರು ನಮ್ಮೊಡನೆ ಬದುಕಿದ್ದೇ ಒಂದು ಬಹಳ ಸಂತೋಷದಾಯಕ ವಿಚಾರ. 97ರಲ್ಲಿ ಒಂದು ತೀವ್ರವಾದ ಅಪಘಾತ ಆಯಿತು. ಇರಲಿ, ಅದು ಹಿನ್ನೆಲೆ ಅದು ವಿವರಿಸೋದಕ್ಕೆ ಹೋಗೋದಿಲ್ಲ. ಅವರ ಹಂಗಿನ ಅರಮನೆ ಕಥೆನೇ ಕೂಡ 1978ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಅದಕ್ಕೆ. ಅದರ ಜೊತೆಗೆ ಮತ್ತೆ 90ರಲ್ಲಿ ನನಗೆ ಬಹಳ ಇವತ್ತು ಲೋಹಿಯಾ ಪ್ರಕಾಶನ ಯಾಕೆ ಈ ಕಾರ್ಯಕ್ರಮ ಮಾಡ್ತದೆ ಅನ್ನೋದಕ್ಕೆ ಲೋಹಿಯಾ ಪ್ರಕಾಶನದ ಹುಟ್ಟಿಗೆ ನೀರ್ಮಾನಿಯವರೇ ಅಪರೋಕ್ಷವಾಗಿ ಕಾರಣ. ಯಾಕಂದ್ರೆ ನೀವು ಅದು ವರದಿ ಮಾಡಬಹುದು, ಮಾಡದೇ ಇರಬಹುದು, ನಿಮ್ಮೊಡನೆ ಹಂಚಿಕೆ ಬೇಕಾಗಿದೆ. ಇದೇ ನಟರಾಜ್ ಟಾಕೀಸ್ನಲ್ಲಿ ಕಾಮತ್ ಹೋಟ್ಲ್ ಅಂತ ಇತ್ತು. ಆ ಕಾಮತ್ ಹೋಟ್ಲ್ನಲ್ಲಿ ಟೀ ಕುಡಿತಾ ಕೂತ್ಕೊಂಡಿದ್ವಿ. ಬಂದರು, ಹಿಂಗೆ ಬಗಲ್ ಚೀಲಕ್ಕೊಂಡಿದ್ರು. ಬಹಳ ಜನ ಕೇಳ್ತಿದ್ರೆ 12 ವರ್ಷ ಆಯಿತು, ಅಷ್ಟು ಅದ್ಭುತವಾದ ಕಥೆಗಳು ಬರೆದಿದ್ರು. ಆ ಹಂಗಿನ ಅರಮನೆಯವರೆಗೆ ಬಂದ ಮೇಲೆ ಭಾಳ ಇದು ಅವ್ರದ್ದು NBT ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾಗೆ ಭಾಳ ದೊಡ್ಡ ವಿಮರ್ಶಕರಾಗಿರ್ತಕ್ಕಂಥ GH ನಾಯಕರು ಸಂಪಾದನೆ ಮಾಡಿಕೊಟ್ರು ಕನ್ನಡ ಸಣ್ಣ ಕಥೆಗಳು ಅಂತೇಳಿ. ಅದು ಭಾಳ ಅಂತರ್ಭಾರತಿ ಮಾಲಿಕೆಯಲ್ಲಿ ಪ್ರಕಟ ಆಯಿತು. ಅದರಲ್ಲಿ ಹಂಗಿನ ಅರಮನೆವರೆಗೆ ಇದಾಯಿತು. ಅದರ ನಂತರ ಈಗ 20 ವರ್ಷಗಳ ಹಿಂದೆ ನಮ್ಮ ಇಂಡಿಯಾ ದೇಶದ ಪ್ರಸಿದ್ಧ ನಿರ್ದೇಶಕರಾಗಿರ್ತಕ್ಕಂಥ ಬಸು ಚಟರ್ಜಿಯವರು ಕಥಾ ಮಾಲಿಕೆ ಅಂತೇಳಿ ಭಾರತೀಯ 27 ಭಾಷೆಗಳ ಒಂದೊಂದು ಕಥೆ ಅಂತ ತಗೊಂಡು ಒಂದು ದೂರದರ್ಶನಕ್ಕೆ ನಿರ್ದೇಶನ ಮಾಡಿದರು. ಕನ್ನಡದಿಂದ ಒಂದು ಕಥೆಯನ್ನು ಆಯ್ಕೆ ಮಾಡ್ಕೊಂಡಾಗ ಭಾಳ ಎರಡನೇ ವಿಚಾರನೇ ಮಾಡದೆ ಇದೇ ಹಂಗಿನ ಅರಮನೆ ವರ್ಗ ಅದನ್ನ ಆಯ್ಕೆ ಮಾಡ್ಕೊಂಡು ಅದನ್ನ ಕೇಳಿದ್ರು ಅವರು. ಇದನ್ನ ಅನುವಾದ ಏನಿಲ್ಲ, ಭಾರತೀಯ ಎಲ್ಲ ಭಾಷೆಗಳಲ್ಲಿ ಅನುವಾದ ಆಗಿದೆ. ಅದು ಹಿಂದಿನಲ್ಲೇ ಇದೆ, ಯಾಕಂದ್ರೆ ಹಿಂದಿನಲ್ಲೇ ಓದ್ಕೋಬಹುದು ನೀವು. ಮೆಹರ್ಬಾನಂಕೆ ಘರ್ಕೆ ಬಾಹರ್ ಅಂತೇಳಿ ಹಂಗಿನ ಅರಮನೆಯವರೆಗೆ ಆ ಕತೆ ಓದ್ಕೊಂಡು ಅದು ಕಥಾ ಮಾಲಿಕೆಯಾಗಿ ಬಂತು. ಆಮೇಲೆ ನೆಲೆ ಎಂಬ ಇನ್ನೊಂದು ಕತೆ ಫ್ಲಟರ್ ಅಂತೇಳಿ ಇಂಗ್ಲೀಷ್ಗೆ ಅನುವಾದ ಆಗಿ ನ್ಯಾಷನಲ್ ಬುಕ್ ಟ್ರಸ್ಟ್ನಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಇಂಡಿಯನ್ ಲಿಟರೇಚರ್ ಇದರಲ್ಲಿ ಪ್ರಕಟ ಆಯಿತು. ಹೀಗೆ ಅವರು ನಮ್ಮ ವೈಯಕ್ತಿಕವಾಗಿ ನಮಗೆ ಲೋಹಿಯಾ ಪ್ರಕಾಶನಕ್ಕೆ ಹುಟ್ಟಿಗೆ ಕಾರಣರಾಗಿರ್ತಕ್ಕಂಥ ಅದಲ್ಲದೆ ಬೇರೆ ಬೇರೆ ಬಹಳ ಕಾರಣಗಳಿದ್ದಾವೆ. ನಾಳೆ ಆ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡುವಾಗ 2 ವಿಚಾರ ಹೇಳ್ತೀವಿ. ಈ ಕಾರಣದಿಂದ ಈ ಕಾರ್ಯಕ್ರಮ ಒಂದು ನೆನಪು, ನಿರಂತರವಾಗಿ ಪುಣ್ಯಸ್ಮರಣೆ, ಅವ್ರದ್ದು ತಿಥಿ ಅಥವಾ ಪ್ರತಿ ವರ್ಷ ಒಂದು ಪ್ರಶಸ್ತಿ ಅದೇನು ನಮಗೆ ಚಿಂತನೆ ಇಲ್ಲ, ಯೋಜನೆಯೂ ಇಲ್ಲ. ಒಂದು ನೆನಪು, ಸಾರ್ವತ್ರಿಕವಾಗಿ ಬಳ್ಳಾರಿನಲ್ಲಿ ಅವ್ರನ್ನ ನೆನಪು ಮಾಡಿಬೇಕಂತೇಳಿ ಒಂದು ದೊಡ್ಡ ಕಾರ್ಯಕ್ರಮ
ನಾವು ಮಾಡಿದ್ರೆ ಒಂದು 400-500 ಜನನ ಸೇರಿಸ್ಬೋದು. ಒಂದು ಉಪಯುಕ್ತ ಇದಾಗಿರ್ಬೇಕು ಆ ಕಾರ್ಯಕ್ರಮ ಅಂತೇಳಿ ಒಂದು ಕಮ್ಮಟದ ಥರ ಆಯೋಜನೆ ಮಾಡಿದ್ದೀವಿ. ಯಾಕೆಂದ್ರೆ ಇಂದಿನ ತಲೆಮಾರಿನ ಈಗ ರವ್ಯಾಳ ಹೆಸರು ಹೇಳಿದ್ನಲ್ಲ, ಹಾಗೆ ಇಲ್ಲಿ ಕಥೆಗಾರರು ಯಾರಾದರೂ ಯುವ ಪೀಳಿಗೆಗೆ ಆ ಕಥೆಗಾರರಿಗೆ ಅವರ ಮೂಲಕ ನೀರ್ಮಾನವಿನ ದಶಕಗಳ ಕಾಲ ಜೀವಂತ ಇಡಬೇಕು, ಅವ್ರದ್ದು ಕಥೆಗಳನ್ನ ಚರ್ಚೆ ಮಾಡಬೇಕು. ನ್ಯೂನತೆಗಳು ಮತ್ತು ಏನು ಅಲ್ಲಿ ಒಂದು ಪ್ರಬಲವಾದ ಶಕ್ತಿ ಏನಿತ್ತಂಬುದು ನಾಳೆ ಬಹಳ ಹೆಸರಾಂತ ವಿಮರ್ಶಕರು ಅವ್ರ ಕಥೆಗಳನ್ನು ಕುರಿತು ಮಾತುಕತೆ ಒಂದು ಕಮ್ಮಟದ ಥರ ಭಾಷಣ ಎಲ್ಲ ಏನಾದ್ರು ಕೂತ್ಕೊಂಡು ತಮ್ಮ ಏನಾದರೂ ಅನುಮಾನಗಳಿದ್ರ ಕಥೆಗಳ ಬಗ್ಗೆ, ನಿರ್ಮಾಣ ಕಥೆ ಅಲ್ಲ, ಕಥನ ಸಾಹಿತ್ಯದ ಬಗ್ಗೆನೇ ಅವರೊಡನೆ ಚರ್ಚೆ ಮಾಡಿ ಅನುಕೂಲ ಮಾಡ್ಕೋಬಹುದು ಅಂತೇಳಿ ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬಹಳ ಸಾರ್ವಜನಿಕರು ಸುಮಾರು ಸಾವಿರಾರು ಗಟ್ಟಲೆ ಬರೋದೇನು ಬಂದರೂ ಬಹಳ ಸಂತೋಷ. ಕೇಳಿದ್ರೆ ಎಷ್ಟು ಜನ ಕೇಳಿದ್ರೆ ಅಷ್ಟು ಒಳ್ಳೆಯದು. ಆದರೂ ಕೂಡ ಸಾಹಿತ್ಯಿಕ ಹಿನ್ನೆಲೆಯವರು ಬಂದು ಆ ಕನ್ನಡ ಕಥನ ಸಾಹಿತ್ಯದ ಪರಂಪರೆ ಮತ್ತು ನಿರ್ಮಾಣವಿ ಕಥೆಗಳಲ್ಲಿರ್ತಕ್ಕಂಥ ಸತ್ವ ತಿಳ್ಕೊಳ್ಳೋದಕ್ಕೆ ಒಂದು ಅನುಕೂಲ ಆಗಲಿ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ತಾವು ಮಾಧ್ಯಮ ಮಿತ್ರರು ಇದನ್ನು ಜನಕ್ಕೆ ತಲುಪಿಸುವುದರ ಮೂಲಕ, ಅದಷ್ಟೇ ಅಲ್ಲದೇನೆ ಕೂಡ ಅವತ್ತು ಕಾರ್ಯಕ್ರಮದಲ್ಲಿ ಬಿಡುವು ಮಾಡ್ಕೊಂಡು ಭಾನುವಾರ ಬಿಡುವು ಮಾಡ್ಕೊಂಡು ಉಪಸ್ಥಿತರಿದ್ದು ಅಲ್ಲಿ ಏನು ನಡೀತಿ ಎಂಬುದು ಜನರಿಗೆ ತಿಳಿಸ್ಬೇಕಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.